ಜೀವಾಮೃತ. ಜೀವಾಮೃತದೊಳಗೆ 2 ಟೈಪ್ ಬರ್ತೈತಿ. ಒಂದು ಘನ ಜೀವಾಮೃತ, ಮತ್ತೊಂದು ದ್ರವರೂಪಿ ಜೀವಾಮೃತ ಅಂತ ಬರ್ತೈತೆ. ಅದು ದ್ರವ ರೂಪವಾಗಿರ್ತೈತಿ. ಅದು ಬೆಳೆಗಳಿಗೆ ಏನು ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕಿ ಸೂಕ್ಷ್ಮ ಜೀವ ಸತ್ತು ಹೋಗ್ಯಾವು, ಅದನ್ನ ಸೃಷ್ಟಿ ಮಾಡೋದು ಅಂದ್ರೆ ಭೂಮಿಯನ್ನು ಫಲವತ್ತತೆ ಮಾಡೋದು, ಭೂಮಿಯನ್ನು ಸಮೃದ್ಧ ಮಾಡೋದು, ಭೂಮಿಯನ್ನು ಪೈಲ್ವಾನಂಗ್ ತಯಾರು ಮಾಡೋದು ಅದು ಒಂದು ಜೀವಾಮೃತದ ಕೆಲಸ. ಯಾಕಂತಂದ್ರ ಇವತ್ತ ಜೀವಾಮೃತ ತಯಾರು ಮಾಡುವಂತ ವಿಧಾನ ಹೆಂಗಂದ್ರೆ, 18-20 ಚಕಡಿ ಗೊಬ್ಬರ ಕಡಿತಿದ್ರು ಹಿರಿಯರು. ಇವತ್ತು ನಮಗೆ ಕಡಿಯಕ್ಕಾಗಲ್ಲ. ಅದ್ರ ಪರ್ಯಾಯ ಮಾರ್ಗನ ಇದು ಒಂದು ಜೀವಾಮೃತದ ಕೆಲಸ. ಒಂದ್ ಎಕರೆ ಹೊಲಕ್ಕೆ ಬೇಕಾಗುವಷ್ಟು ದ್ರಾವಣ ನಾವು ತಯಾರ ಮಾಡ್ಕೋಬೇಕಂತಂದ್ರ ಅದು ಒಂದು 200 ಲೀಟರ್ ನೀರು ಹಿಡಿಯುವಂತ ಸಾಮರ್ಥ್ಯ ಬ್ಯಾರಲ್ ತಗೊಂಡು 200 ಲೀಟರ್ ನೀರು, 10 ಕೆಜಿ ದೇಶಿ ಆಕಳದ ಸೆಗಣಿ, 10 ಲೀಟರ್ ದೇಶಿ ಆಕಳ ಮೂತ್ರ, 2 ಕೆಜಿ ದ್ವಿದಳದ ನದಿಟ್ಟು, 2 ಕೆಜಿ ಬೆಲ್ಲ, ಒಂದು ಹಿಡಿ ಮಣ್ಣು, 15 ಫಲವತ್ತಾದ ಮಣ್ಣನ್ನು ತಗೊಂಡು ಇವಕ್ಕಷ್ಟಕ್ಕೂ ಒಂದೊಂದು ವೈಜ್ಞಾನಿಕ ಕಾರಣಗಳದಾವು. ಯಾಕೆ 200 ಲೀಟರ್ ನೀರು ಅಂದ್ರೆ 1 ಎಕರೆ ಹೊಲಕ್ಕೆ ಬೇಕಷ್ಟು ದ್ರವರೂಪ ಗೊಬ್ಬರ. ಅದು 1 ಗ್ರಾಮ್ ಸಗಣಿ ಒಳಗೆ 300-500 ಕೋಟಿ ಸೂಕ್ಷ್ಮಾಣು ಇತ್ತು. ಎವ್ರಿ 20 ಮಿನಿಟ್ಸ್ ಮಲ್ಟಿಪ್ಲೈ ಆಗಿರ್ತಾವ. ಅದಕ್ಕೆ ಬೆಳಿಲಿಕ್ಕೆ ಸ್ಪೇಸಿಂಗ್ ಬೇಕಲ್ಲ, ಆ ಉದ್ದೇಶದಿಂದ 200 ಲೀಟರ್ ನೀರು. ಹಿಟ್ಟು ಹಾಕ್ಬೇಕು ಅದಕ್ಕೆ ಅಂದ್ರೆ ಅದು ಆಹಾರ ಬೇಕಲ್ಲ ಅದಕ್ಕ. ಅಲ್ಲಿ 8 ದಿನದವರೆಗೆ ಅಲ್ಲಿ ಬ್ಯಾರಲ್ ಇರ್ತಾವ. 2 ಕೆಜಿ ಬೆಲ್ಲ ಯಾಕಂತಂದ್ರ ಅದು ಸಿಹಿ ಕೊಡೋದ್ರಿಂದ ಗ್ರೋತ್ ಹೆಚ್ಚಾಗಿ ಫಾಸ್ಟ್ ಆಗಿ ಗ್ರೋತ್ ಆಗಲಿ ಅನ್ನೋ ಉದ್ದೇಶ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ಗಿಡದ ಬುಡಕಲ್ಲಿ ಮಣ್ಣು ಯಾಕೆ ಕೊಡ್ಬೇಕಂದ್ರೆ ನಮ್ಮ ಭೂಮಿಯ ಗುಣಧರ್ಮ ಆ ಹುಟ್ಟುವಾಗ ತಾಯಿ ಗರ್ಭದಾಗಿದ್ದಾಗ ನಾ ಸೂಕ್ಷ್ಮ ಜೀವಿಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಆ ಒಂದು ಹಿಡಿ ಮಣ್ಣನ ಕೊಟ್ಟು 5ರಿಂದ 6ನೇ ದಿವಸಕ್ಕೆ ಸೂಕ್ಷ್ಮಾಣು ಜೀವಿಗಳು ಎಲ್ಲ ರೆಡಿ ಆಗಿರ್ತಾವು. ಅಂದ್ರ ಅದು ದ್ರವರೂಪಿ ಜೀವಾಮೃತ ಅನ್ನುವಂಥದ್ದು ಒಂದು ದ್ರವರೂಪಿ ಗೊಬ್ಬರ ತಯಾರಾಗಿರ್ತೈತಿ. ಅವಾಗ ಅದು ನಾವು ಬೆಳೆಗಳಿಗೆ ಅಥವಾ ಭೂಮಿಗೆ ಕೊಡ್ಲಿಕ್ಕೆ ಸಿದ್ಧ ಆಗಿರ್ತೈತಿ. ಅದನ್ನ ತಯಾರ ಆದ ನಂತರ 8ರಿಂದ 10 ದಿನದ ಒಳಗಾಗಿ ಭೂಮಿಗೆನೂ ಕೊಡಬಹುದು. ಭೂಮಿ ತಂಪಿದ್ದಾಗ ಬೆಳೆಗಳಿಗೆ ಸಿಂಪಡಣೆಯನ್ನು ಮಾಡಬಹುದು.